ಹಲೋ ಮತ್ತೆ ಬಂದಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮಿಡ್ ನೈಟ್ ಇಂದಾನೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. 2025 ಸ್ಟಾರ್ಟ್ ಆದಾಗ್ಲೂ ಮೈಸೂರಲ್ಲೇ ಇದ್ದೆ. 2026 ಸ್ಟಾರ್ಟ್ ಆಗುವಾಗ್ಲೂ ಮೈಸೂರಲ್ಲೇ ಇದ್ದೀನಿ. ಬಟ್ ಈ ವರ್ಷದ ಸ್ಪೆಷಲ್ ಏನು ಅಂದ್ರೆ ಮೈಸೂರು ಪ್ಯಾಲೇಸ್ ಮುಂದೆ ಹೋಗಿ ನಿಂತಿದ್ದೆ. ಫುಲ್ ಟ್ರಾಫಿಕ್, ಫುಲ್ ಜನ. ನಾನ್ ಫಸ್ಟ್ ಟೈಮ್ ಇದನ್ನ ನೋಡ್ತಾ ಇರೋದು. ಲೈಟಿಂಗ್ಸ್ ಆಗಿರ್ಬೋದು ಅಥವಾ ಪಟಾಕಿ ಹೊಡೆಯೋದಾಗಿರ್ಬೋದು ಎಲ್ಲಾನು ಕೂಡ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಪಾಚ್ಕೊಂಡ್ವಿ. ಇಸ್ವಿ ಚೇಂಜ್ ಆಗ್ತಿದೆ ಹೊರತು ಲೈಫಲ್ಲಿ ಏನು ಬದಲಾಗ್ತಾ ಇಲ್ಲ ಅಂತ ಮೊದಲನೇ ದಿನನೇ ಅನ್ಸಕ್ ಸ್ಟಾರ್ಟ್ ಆಗೋಗಿ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈವ್ನಿಂಗ್ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಗುರುವಾರ ಅಂತ ಅನ್ಕೊಂಡು ಹೊರಟ್ವಿ. ಯೋಗ ನರಸಿಂಹಸ್ವಾಮಿ ಟೆಂಪಲ್ ಅಲ್ಲಿ ಫುಲ್ ಜನನೋ ಜನ. ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ದು ಒಳ್ಳೇದಾಯ್ತು ಅಂದ್ಕೊಂಡು ರಾಯರ್ ಮಠಕ್ಕೆ ಹೋದ್ವಿ. ಅಲ್ಲೂ ಜನ. ಪ್ರತಿ ಗುರುವಾರದ ತರ ಈ ಗುರುವಾರನು ಬಂದೆ. ಬಟ್ ಆದ್ರೆ ಹೊಸ ವರ್ಷ ಅನ್ಕೊಂಡು ಇಷ್ಟೊಂದು ಜನ ಇದ್ರು. ಈಚೆಯಿಂದನೇ ಕೈ ಮುಕ್ಕೊಂಡು ಅಲ್ಲಿಂದ ಹೊರಟ್ಬಿಟ್ಟೆ. ಸರಿ ತಪ್ಪು ನೀನು ಹೊಟ್ಟೆ ಒಳಗೆ ಹಾಕೊಳಪ್ಪ, ನೆಕ್ಸ್ಟ್ ವಾರ ಬರ್ತೀನಿ ಅಂತ ಅನ್ಕೊಂಡು ಡಾಲ್ಫಿನ್ ಹತ್ರ ಕೋಟೆ. ಕೇಕ್ ಅಂತೂ ಕಟ್ ಮಾಡೋ ಸೀನ್ ಇಲ್ಲ. ಸೊ ಸಿಂಗಲ್ ಕೇಕ್ ತಗೊಂಡು ತಿನ್ನೋಣ ಅಂತ ಅನ್ಕೊಂಡೆ. ನನ್ನ ಇಂಟೆನ್ಷನ್ ಇದ್ದಿದ್ದು ಗೋಲ್ಗಪ್ಪ. ಬಟ್ ಆದ್ರೆ ಕೇಕು ತಿನ್ಕೊಂಡು ಗೋಲ್ಗಪ್ಪನೂ ತಿನ್ಕೊಂಡು ಮನೆಗೆ ಬಂದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಅಡುಗೆ ಮಾಡೋಕ್ಕೆ ಮೇನ್ ಬೇಕಾಗಿದ್ದು ಬೇಳೆ. ಆದರೆ ನಾನು ಬೇಳೆನೇ ಹೇಳ್ದಲೆ ತರಕಾರಿ ಎಲ್ಲ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ತರಕಾರಿ ಎಲ್ಲ ಹಚ್ಚಾದ್ಮೇಲೆ ನನಗೆ ನೆನಪಾಯಿತು ಬೇಳೆ ಇಲ್ಲ ಅಂತ. ಆಮೇಲೆ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡ್ಕೊಂಡೆ. ಬೇಳೆ, ಅವಕಾಡೋ ಮತ್ತು ಬ್ಲೂಬೆರಿನ ಆರ್ಡರ್ ಮಾಡ್ಕೊಂಡೆ. ಪ್ರತಿದಿನನೂ ಹೊಸ ದಿನಾನೇ ಎಕ್ಸ್ಪೀರಿಯನ್ಸ್, ಒಳ್ಳೇದು ಕೆಟ್ಟದ್ದು ಎಲ್ಲನೂ ಮಾಡ್ತಾ ಇರ್ತೀವಿ. ಆ್ಯಂಡ್ ಆಲ್ಸೋ ಒಳ್ಳೆದಿನ ಬಯಸೋಣ, ಕಲಿಯೋಣ ಅಂತ ಹೇಳ್ತಾ ನಾನೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸ್ಕಿನ್ ಕೇರ್ ಮಾಡಿಕೊಂಡು ಪಾಚಿ ಮಾಡಿಕೊಂಡೆ. ಇವತ್ತಿಂದ ಇಷ್ಟೇ, ಮತ್ತೆ ಸಿಗ್ತೀನಿ, ಬಾಯ್.